ಇನ್ನು ಈ ದುರಂತ ಸಂಭವಿಸಿ ಇವತ್ತಿಗೆ 5ನೇ ದಿನ. ಸಿಐಡಿ ಇನ್ವೆಸ್ಟಿಗೇಷನ್ ಕೂಡ ಚುರುಕುಗೊಂಡಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕಾಲ್ತುಳಿತದ ಕೇಸ್ನಲ್ಲಿ ಸಿಐಡಿ ತನಿಖೆ ಮುಂದುವರೆದಿದೆ. 4 ಆರೋಪಿಗಳನ್ನು ಇವತ್ತು ಕಸ್ಟಡಿಗೆ ಪಡೆಯುವುದಕ್ಕೆ ಟೀಮ್ ರೆಡಿಯಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಜುಡಿಷಿಯಲ್ ಕಸ್ಟಡಿಗೆ ಕೋರ್ಟ್ ಅವರನ್ನು ಕೊಟ್ಟಿತ್ತು. 4 ಆರೋಪಿಗಳನ್ನು ಇವತ್ತು ಕೋರ್ಟ್ಗೆ ಮನವಿಯನ್ನು ಮಾಡ್ತಾರೆ. ಸಿಐಡಿ ಟೀಮ್ ಬಾಡಿ ವಾರೆಂಟ್ ಮೇಲೆ ಅವರನ್ನು ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸುತ್ತೆ. ಕಾಲ್ತುಳಿತದ ಕೇಸ್ನಲ್ಲಿ ಈ ಮೂಲಕ ಸಿಐಡಿ ಇನ್ವೆಸ್ಟಿಗೇಷನ್ ಇವತ್ತು ಮತ್ತೊಂದು ಮಜ್ಲಿಗೆ ಹೊರಳುತ್ತಾ ಇರುವಂಥದ್ದು, ಇವತ್ತು ಮತ್ತೊಂದು ಹಂತವನ್ನು ತಲುಪ್ತಾ ಇರುವಂಥದ್ದು. ಈ 4ರನ್ನ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಇವರು ಕೊಡುವಂತಹ ಮಾಹಿತಿಯನ್ನು ಆಧರಿಸಿ ಯಾರ್ಯಾರಿಗೆ ಯಾವ್ಯಾವಾಗ ನೋಟಿಸ್ ಹೋಗುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾಕೆಂದರೆ ಈ 4ರ ಬಂಧನ ಆದ ಮೇಲೆ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪ ಕೇವಲ ಸಣ್ಣ ಸಣ್ಣ ಮೀನುಗಳಿಗಷ್ಟೇ ಈ ಇನ್ವೆಸ್ಟಿಗೇಷನ್ನು. ದೊಡ್ಡ ದೊಡ್ಡ ತಿಮಿಂಗಲಗಳನ್ನು ಯಾವುದೇ ಕಾರಣಕ್ಕೂ ಟಚ್ ಮಾಡಲ್ಲ ಇವರು. ದೊಡ್ಡ ದೊಡ್ಡ ತಿಮಿಂಗಲಗಳನ್ನು ಟಚ್ ಮಾಡಿಬಿಟ್ರೆ ಅದು ಸರ್ಕಾರದ ಬುಡಕ್ಕೆ ಬಂದುಬಿಡುತ್ತೆ. ಹಾಗಾಗಿ ಈ 4ರ ಬಂಧನ ವಿಚಾರಣೆಯಲ್ಲಿಯೇ ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನ ಆಗ್ತಾ ಇದೆ ಅಂತೇಳಿ ಬಿಜೆಪಿ ಆರೋಪಿಸ್ತಾ ಇದೆ. ಹಾಗಾಗಿ ಈ ವಿಚಾರಣೆ ಕೇವಲ 4ವರಿಗೆ ಮಾತ್ರ ಸೀಮಿತವಾಗುತ್ತೋ, ಇವರನ್ನು ದಾಟಿ ತಿಮಿಂಗಿಲಗಳಿಗೂ ಕೂಡ ತಲುಪುತ್ತೋ ಅನ್ನೋದು ಈಗಿರುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಬಹುತೇಕ ಇವತ್ತೊಂದು ದಿಕ್ಸೂಚಿ ಸಿಗುವಂತಹ ಸಾಧ್ಯತೆ ಇದೆ. ಇವರನ್ನ ಇಂಟ್ರಾಗೇಷನ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ, ಇವರನ್ನ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದಂತಹ ಸಂದರ್ಭದಲ್ಲಿ ಕೇವಲ ಪೋಸ್ಟ್ ಮಾಡಿರುವಂತಹ ಕಾರಣಕ್ಕೆ ಅಭಿಮಾನಿಗಳು ಬಂದರು. ಈ ಪೋಸ್ಟನ್ನು ಮಾಡಲಿಕ್ಕೆ ಹೇಳಿದ್ಯಾರು? ಪೊಲೀಸರ ಮೇಲೆ ಒತ್ತಡ ತಂದಿದ್ಯಾರು? ರಾಜಕೀಯವಾಗಿ ಯಾರ್ಯಾರು ಕಾಂಟ್ಯಾಕ್ಟ್ನಲ್ಲಿದ್ದರು ಎಲ್ಲವೂ ಕೂಡ ಗೊತ್ತಾಗಬೇಕಾಗುತ್ತೆ. ಯಾಕೆಂದರೆ ಸತ್ತಿರೋದು ಒಂದಿಬ್ಬರಲ್ಲ, 11 ಜನ ಸಾವನ್ನಪ್ಪಿರುವಂಥದ್ದು ಅಧ್ವಾನ ಆಗೋಗಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಿದೆ. ಹಾಗಾಗಿ ಈ ಇನ್ವೆಸ್ಟಿಗೇಷನ್ ಒಂದು ಲಾಜಿಕಲ್ ಎಂಡಿಗೆ ಹೋಗಬೇಕು ಅಂಥೇಳಿ, ಈ ಇನ್ವೆಸ್ಟಿಗೇಷನ್ನಲ್ಲಿ ತಪ್ಪಿತಸ್ಥರು ಹೊರಬರಬೇಕು ಅಂಥೇಳಿ